ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಜೆ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಫೈನಲಾಗಿ ನಾವು ದೇವಸ್ಥಾನಕ್ಕೆ ಹೋಗೋದಂತ ಮನೆಯವರೆಲ್ಲ ರೆಡಿಯಾಗಿದ್ದೀವಿ. ತಮ್ಮ ಸ್ವಲ್ಪ ಲೇಟು. ಬನ್ನಿ ಗೈಸ್, ಅವ್ನು ರೆಡಿ ಆಗೋಣ. ಏನು ನೋಡೋದ ನೋಡಿ, ರೆಡಿ ಆಯ್ತಲ್ಲ, ಬೇಗ ರೆಡಿ ಆಗ್ಬಿಡ್ಬಾ. ಸೊ ಗೈಸ್, ಅವ್ನು ರೆಡಿ ಆಯ್ತವನೆ. ಬನ್ನಿ ಗೈಸ್. ಸಂಜೆ ಬಂದ್ಬಿಡ್ತೀರಾ? ಇಲ್ಲಾಂದ್ರೆ ಈಗ ಬನ್ನಿ ಅಂತಾರೆ. ಹೊರಡಿ. ಹೊರಡಿ ಬನ್ನಿ. ಮಣಿಯಾಟಿನ ಪ್ರಜೆನೂ ಮಾಡ್ತಾರಲ್ಲ, ಆ ತರ ಮಾಡು. ಏನ ನನ್ನ ವಿಡಿಯೋ ಮಾಡ್ತಾನೆ. ಅಯ್ಯೋ, ಏನ್ ನಾನಿನ್ನ ಮರೆಯಲ್ಲ. ಸುಜಿ ಹತ್ತ ತಕೊಂಡಕ್ಕ ನನ್ನೇ ಹಾಕ್ತಾರೆ ಕಣಪ್ಪ. ಅಲ್ಲಿ ಪ್ರಜ್ವಲ್ ಅಫಿಷಿಯಲ್. ಪ್ರಜ್ವಲ್ ಕನ್ನಡಿಗ ಅಂತಾನೆ. छुटदव ನಿಂಗೆ ಕೆನ್ನೆಲೆಲ್ಲ ಯಾವ ಸೊಳ್ಳೆ ಬಚ್ಚಿಸ್ಕೊತ ನೀನು. ನೀನೇ ಹಚ್ಚಿಬಿಡ ಸೊಳ್ಳೆಗೆ. ಏನು ಮಮ್ಮಿ? ನೋಡಪ್ಪ, ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ಇದಾದ್ಮೇಲೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕಿತ್ತು. ನಮ್ಮ ಸಾನ್ವಿನ ಕರ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಚಿರೋಸ್ತ್ರಿನೂ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದು ಮನೆ ಹತ್ರ ನಿಂತ್ಕೊಂಡ್ರೆ ಅಲ್ಲಿ ಚಿನ್ನು ನೋಡ್ತಾ ನಗ್ತಾ ಇದ್ಲು. ಆಮೇಲೆ ಒಬ್ಬೊಬ್ಬರೇ ಮೇಲೋಗೋದ ಅಂತ ನೋಡುವಾಗ ಅಣ್ಣನವ್ರು ಬಂದಿದ್ದರು. ಹಣ್ಣು ತಗೊಳ್ಳೋದ ಅಂತ ನಿಂತ್ಕೊಂಡಿದ್ದೆ. ನಮ್ಮ ಚಿರು ನೋಡಿ ಆಟ ಆಡ್ತಾ ನಿಂತಿದ್ದಾಳೆ. ನಮ್ಮ ಸೋನು ಅಕ್ಕ ವಿಡಿಯೋ ಮಾಡ್ಕೋತಿದ್ದಾರೆ ಅಂತ ಮುಖ ಮುಚ್ಕೊಂಡು ಹೋದರು. ಆಮೇಲೆ ನಾನು ಬಂದು ಹಣ್ಣು ತೊಗೊಂಡಿದ್ದೀನಿ. ಏನು ಜಾಸ್ತಿ ತೊಗೊಂಡಿಲ್ಲ. ಆ್ಯಪಲ್ ಬೇಕಿತ್ತು ಅಂದ್ಬಿಟ್ಟು ಆ್ಯಪಲ್ ಹೇಳಿದ್ದೆ. ಆ್ಯಪಲ್ ತರೋಕ್ಕೆ ಅಂತ ಅವ ಅಂಕಲು ತೊಗೊಂಡು ಬಂದಿದ್ದರು. ಆಮೇಲೆ ನನಗೆ ಎಕ್ಸ್ಟ್ರಾ ಒಂದು ಡ್ರ್ಯಾಗನ್ ಫ್ರೂಟ್ ತೊಗೋತೀನಿ. ಚೆನ್ನಾಗಿರೋದು ನೋಡಿದೆ. ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿತ್ತು, ಒಂದು ತೊಗೊಂಡೆ. 50 ರೂಪೀಸ್ ಹೇಳಿದ್ರು ಗೈಸ್. ಆಮೇಲೆ ಒಂದೆರಡು ಕೊಟ್ಟರು. ಅದನ್ನು ತಗೊಂಡು ಮೇಲೆ ಹತ್ತೋಣ ಅಂತ ಮೇಲೆ ಹತ್ತೀನಿ. ಇದಾದಮೇಲೆ ಎಲ್ಲರೂ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಎಲ್ಲ ಕಾರಲ್ಲಿ ಹತ್ತಕ್ಕೆ ಕೂತ್ಕೋತೀವಿ. ಅದಾದಮೇಲೆ ಮನೆಯಿಂದ ಹೊರಡ್ತೀವಿ. ಅದಾದಮೇಲೆ ಒಂದೇ ಸಲ ಇಸ್ಕಾನ್ ಟೆಂಪಲ್ಗೆ ರೀಚ್ ಆಗಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇಸ್ಕಾನ್ ಟೆಂಪಲ್. ಮೈಸೂರಲ್ಲಿರೋದು. ಬೆಂಗಳೂರಲ್ಲಿರೋಷ್ಟೇನು ಚೆನ್ನಾಗಿ ದೊಡ್ಡದಾಗೇನಿಲ್ಲ. ಬಟ್ ಇನ್ನೂ ಪ್ಲ್ಯಾನಿಂಗಲ್ಲಿ ಇದು ಮಾಡ್ತಾಯಿದ್ದಾರೆ. ಸೂಪರಾಗಿ ದೇವಸ್ಥಾನನೂ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನು ಪ್ಲ್ಯಾನಿಂಗ್ ಇದೆ ಅಂತೆ ಗೈಸ್, ಗೊತ್ತಿಲ್ಲ ಯಾವಾಗ ಮಾಡ್ತಾರೋ ಏನು ಅಂತ. ಸದ್ಯಕ್ಕೆ ಇರೋದ್ರಲ್ಲೇ ನಮ್ಮ ಮೈಸೂರಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಜಸ್ಟ್ ಕೂಲ್ ಅಷ್ಟೇ ಗೈಸ್. ಇದಿರೋದು ಜಯನಗರದಲ್ಲಿ. ನಮಗೂ ಗೊತ್ತಿರಲಿಲ್ಲ ಇಸ್ಕಾನ್ ಟೆಂಪಲ್ಸ್ ಮೈಸೂರಲ್ಲೂ ಆಗಿದೆ ಅಂತ. ಅಂದರೂ ಯಾರೋ ಹೇಳಿದ್ರು ಅಂತ ಬಂದ್ವಿ. ಇಲ್ಲಿ ಯಾರೋ ಒಬ್ಬರು ಗುರುಗಳದ್ದು ಫೋಟೋ ಮೂರ್ತಿ ಮಾಡಿಸಾಕಿದ್ದಾರೆ. ಆಮೇಲೆಲ್ಲ ಕೃಷ್ಣನ ಫೋಟೋ, ಚಿಕ್ಕ ವಯಸ್ಸಿನ ಫೋಟೋಗಳೆಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡಿದ್ವಿ. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿಯವ್ರು ಕೂತಿದ್ದಾರೆ. ಆಮೇಲೆ ಇಲ್ಲಿಂದ ಹೋಗೋಣ ಅಂತ ಹೊರಡ್ತೀವಿ. ಆಮೇಲೆ ಅಲ್ಲಿ ಹೊರಗಡೆ ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಎಲ್ಲರೂ ಮಾತಾಡ್ಕೊತ ನಡೀರಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಮತ್ತೊಂದು ಸಲ ಕೈ ಮುಕ್ಕೊಂಡು ನಾವು ಹೊರಡ್ತಾಯಿದ್ದೀವಿ. ಎಲ್ಲರೂ ಪ್ರಸಾದ ಏನೋ ಈಸ್ಕೊಂಡ್ವಿ ಗೈಸ್. ಎಲ್ಲ ಈಸ್ಕೊಂಡ್ಮೇಲೆ ನಮ್ಮ ಮೈದನನ ಕೈಯಲ್ಲಿ ನನ್ನ ಮಗಳಿದ್ದಾಳೆ. ಅವರು ಪ್ರಸಾದ ಈಸ್ಕೊಂಡು ಈ ಕಡೆ ಬರುವಾಗ ನೋಡಿ ಹೆಂಗೆ ಮಾಡ್ತಾಳೆ ಅಂತ. ಅವಳಿಗೂ ನಂಗೆ ಬೇಕು ಅಂತ ಆಟ ಆಡಿಸ್ತಿರ್ತಾಳೆ. ಆಮೇಲೆ ಇದು ನೋಡಿ, ಇದು ಮೈಸೂರಿನ ಇಸ್ಕಾನ್ ಟೆಂಪಲ್ದು ನಕ್ಷೆ ಅಂತ ತೋರಿಸ್ತಿದ್ದಾರೆ. ಈ ಥರ ಆಗುತ್ತೆ ಅಂತ ತೋರಿಸಿದ್ದಾರೆ. ನೋಡೋದ ಯಾವಾಗ ಮಾಡ್ತಾರೆ ಅಂತ. ಚೆನ್ನಾಗಿದೆ ಅಲ್ಲ ಗೈಸ್. ಬೆಂಗಳೂರಿಗಿಂತ ಒಂಥರ ಚೆನ್ನಾಗಿದೆ. ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಒಂಥರ. ಯಾವಾಗ ಮಾಡ್ತಾರೆ ಆವಾಗಲೇ ಗೊತ್ತಾಗೋದು.
ರಾಧೇ ಕೃಷ್ಣ ರಾಧೇ ಕೃಷ್ಣ. ಪ್ಯಾಂಟ್ ಬಿಚ್ಚೋಯ್ತದೆ ಅದು ಹಾಕ್ಬೇಡ, ಕೂಡ ಹಿಡ್ಕೊತೀನಿ ಕೈಲಿ. ಇಲ್ಲಿಂದ ಸುಜಿ ಮೇಟ್ಕಳಿಗೆ ಹೋಗೋದು ಊಟ ಇಸ್ಕಾನ್ ಕಡೆಯಿಂದ. ಯಾವ್ದು ಊಟ? ಅನಾಥಾಶ್ರಮಕ್ಕೆ. ನೋಡು ತುಳಸಿ ಮೇಟ್ಕಳಿ ಗೌರ್ಮೆಂಟ್ ಹಿಂಗೆ ಹೋಗೋದು. ಇಸ್ಕಾನ್ ಕಡೆಯಿಂದ ಊಟ ಹೋಗೋದು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಇಲ್ಲಿಂದ ಮಧ್ಯಾಹ್ನ ಹೋಯ್ತದಲ್ಲ, ಮತ್ತು ಮಧ್ಯಾಹ್ನ ಇದೋಯ್ತದೆ, ಟೆಂಪೋ ಹೋಯ್ತದೆ. ಉಪ್ಪಿಟ್ಟು ಒಂದು ಸ್ವಲ್ಪ ಮೊದಲಾದ್ರೆ ಅನ್ನ ಸಾರು. ಇದಾದಮೇಲೆ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಮನೆಗೆ ಬಂದಿದ್ದೀವಿ. ನನ್ನ ಮಗಳು ಮನೆ ಬೇಡ, ನಾನು ಹೊರಗಡೆ ಹೋಗೋಣ, ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹಠ ಮಾಡ್ತಿರ್ತಾಳೆ. ಹಂಗೋ ಹಿಂಗೋ ಮಾಡಿ ಅಲ್ಲಿಂದ ಕರ್ಕೊಂಡೋಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಯಾರ್ಯಾರು ಇಲ್ಲಿ ತನಕ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.